ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸಿಗೆ ಸ್ವಾಗತ. ಇವತ್ತು ನಾವು ಚೈನ್ ಸ್ಟಿಚ್ಚು ಹೇಗೆ ಹಾಕೋದು ಅಂತ ಕಲಿಯೋಣ ಬನ್ನಿ. ಶುರುವಿಗೆ 6 ಸ್ಟ್ರ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಸಿಂಗಲ್ ಕ್ರೋಶೆ ಈ ರೀತಿಯಾಗಿ ಹಾಕಿಕೊಳ್ಳೋಣ. ನೆಕ್ಸ್ಟ್ 5 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಯಾವ ರೀತಿ ಅಂದರೆ, ನೀಡಲು ಈ ರೀತಿ ಇರ್ತದ. ಈ ನೀಡಲಿದ್ದು ಪಾಯಿಂಟ್ ನಮ್ಮ ಸೈಡಿಗೆ ಮುಖ ಮಾಡಿ ಇರಬೇಕು. ಈ ರೀತಿಯಲ್ಲಿ ತೆಗೆದುಕೊಂಡು ಈ ಲೂಪಿನೊಳಗೆ ಬರಬೇಕು. ಎವ್ರಿ ಟೈಮ್ ಈ ನೀಡಲಿದ್ದು ಪಾಯಿಂಟ್ ನಮ್ಮ ಸೈಡಿಗೆ ಮುಖ ಮಾಡಿ ಈ ರೀತಿಯಲ್ಲಿ ದಾರವನ್ನು ಎಳ್ಕೋಬೇಕು ನಾವು. ಈ ರೀತಿಯಾಗಿ ಕಾಣಿಸ್ತದ. ಇನ್ನೊಂದ್ಸತಿ ತೋರಿಸ್ತೀನಿ. ಈ ರೀತಿಯಲ್ಲಿ ಬಂದು ಈ ರೀತಿಯಲ್ಲಿ ನೀಡಲಲ್ಲಿ ಒಳಗೆ ಎಳ್ಕೋಬೇಕು ದಾರವನ್ನು. ಒಂದು ನೆನಪಲ್ಲಿ ಇಡಬೇಕಾದೇನೆಂದರೆ, ಈ ನೀಡಲಿದ್ದು ಪಾಯಿಂಟ್ ನಮ್ಮ ಸೈಡಲ್ಲೇ ಇರಬೇಕು ಮುಖ ಮಾಡಿ. ಈ ರೀತಿಯಲ್ಲಿ ತೆಗೆದುಕೊಂಡು ಲೂಪ್ನಿಂದ ಎಳ್ಕೋಬೇಕು. ಒಂದು ಲೂಪ್ ಫಾರ್ಮ್ ಆಗ್ತದೆ ಈ ರೀತಿ ತಗೊಳ್ಳುವಾಗ. ನೋಡಿ, ಇದೊಂದು ಈ ರೀತಿಯಲ್ಲಿ ಲೂಪಿನಾಗಿರ್ತದೆ. ಇನ್ನೊಂದು ಲೂಪ್ ಈ ರೀತಿಯಲ್ಲಿ ತಗೊಳ್ಳೋದು, ಹೀಗೆ ಹಾಕಿಕೊಳ್ಳೋದು. ಇನ್ನೊಂದು ಸತಿ 5 ಚೈನ್ ಸ್ಟಿಚ್ ಆಯಿತು. ಈಗ ಸಿಂಗಲ್ ಕ್ರೋಶೆ ಹೇಗೆ ಹಾಕೋದು ತೋರಿಸ್ತೀನಿ. ಈ ಸೂಜಿ ಈ ರೀತಿಯಲ್ಲಿ ಇರ್ತದೆ ನಮ್ಮ ಸೈಡಲ್ಲೇ. ಇಲ್ಲಿ ಫ್ಯಾಬ್ರಿಕ್ನೊಳಗಡೆ ಹೋಲ್ ಮಾಡಿಕೊಂಡು ಈ ರೀತಿಯಲ್ಲಿ ಹೋಗಿ, ಇಲ್ಲಿ ಕೂಡ ಹಾಗಿದೆ ನಮ್ಮ ಸೈಡಿಗೆ ಮುಖ ಇರಬೇಕು ಯಾವತ್ತೂ ಕೂಡ. ಈಗ ಇಲ್ಲಿ 2 ಲೂಪ್ ಇದೆಯಾ, 2 ಲೂಪನ್ನು ಒಂದು ಮಾಡಬೇಕು ಈ ರೀತಿಯಾಗಿ. ಇನ್ನೊಮ್ಮೆ ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಒಂದು ಲೂಪ್ ಇರ್ತದೆ. ಇನ್ನೊಂದು ಸತಿ ಹೀಗೆ ಸೂಜಿ ಯಾವತ್ತು ನಮ್ಮ ಸೈಡಿಗೆ ಮುಖ ಮಾಡಿ ಇರಬೇಕು. ಈ ರೀತಿಯಲ್ಲಿ ಲೂಪ್ ತಗೊಳ್ಳಿ. ಒಂದು ಲೂಪ್ ಇರ್ತದ, ಇನ್ನೊಂದು ಲೂಪ್ ಈ ರೀತಿಯಲ್ಲಿ ತಗೋಬೇಕು. ಹೀಗೆ ಈ ಲೂಪಿನೊಳಗೆ ಹಾಕಿದರೆ ಆಯಿತು. ಈ ಸೂಜಿಯ ಪಾಯಿಂಟ್ ನಮ್ಮ ಸೈಡಲ್ಲೇ ಮುಖ ಇರಬೇಕು. ಈ ರೀತಿ ತೆಗೆದುಕೊಂಡು ಲೂಪಿನೊಳಗೆ ಹಾಕೋದು. ಒಂದು ಲೂಪ್ ಉಂಟಾ, ಇನ್ನೊಂದು ಲೂಪ್ ಈ ರೀತಿಯಲ್ಲಿ ತಗೊಂಡ್ವಾ, ಹೀಗೆ. ಈಗ ಸಿಂಗಲ್ ಕ್ರೋಶೆ ಹಾಕೋದು. ಎಲ್ಲಿಗೆ ಬರ್ತದೆ ನೋಡಿದ್ವಾ, ಈ ಲೂಪು ನಮ್ಮ ಸೈಡಲ್ಲೇ ಇರಬೇಕು. ಈ ರೀತಿ ಚುಚ್ಚಿಕೊಂಡು ಇಲ್ಲಿ ಬರುವಾಗ 2 ಲೂಪ್ ಆಗ್ತದೆ. 2 ಒಂದು ಮಾಡಿದರೆ ಆಯಿತು, ಸಿಂಗಲ್ ಕ್ರೋಶೆ. ಇನ್ನೊಂದು ಸತಿ ತೋರಿಸಿಕೊಡ್ತೀನಿ. ಇಲ್ಲಿ ಒಂದು ಲೂಪ್ ಉಂಟಾ, ಈ ರೀತಿಯಲ್ಲಿ ದಾರ ತೆಗೆದುಕೊಂಡು ಈ ಗ್ಯಾಪಿನೊಳಗೆ ಬರಬೇಕು. ಇದು ಸ್ವಲ್ಪ ಲೂಸ್ ಆಗಿಬಿಟ್ಟು ತೋರಿಸ್ತೀನಿ ನೋಡಿ. ಇನ್ನೊಂದು ಸತಿ ಇದು ಲೂಸ್ ಇದೆ ಕಾಣಿಸ್ತದೆ. ಈ ರೀತಿಯಲ್ಲಿ ಹಾಕ್ತಾ ಹೋಗ್ಬೋದು ಚೈನ್ ಸ್ಟಿಚ್ಚು. ತುಂಬ ಈಸಿ ಚೈನ್ ಸ್ಟಿಚ್ ಹಾಕೋದು. ಎಲ್ಲಿಗೆ ಬರ್ತದೆ ನೋಡಿ. ಇದು ನೋಡಿ, ಸ್ವಲ್ಪ ಲೂಸ್ ಇದೆಯಾ, ಗ್ಯಾಪ್ ಸ್ವಲ್ಪ ಜಾಸ್ತಿ ಅನ್ನಿಸ್ತದೆ. ಟೈಟ್ ಹಾಕಿದರೆ ಗ್ಯಾಪ್ ಕಮ್ಮಿ ಅನ್ನಿಸ್ತದೆ. ನಾನು ನಿಮಗೆ ತೋರಿಸೋಕ್ಕೋಸ್ಕರ ಲೂಸ್ ಮಾಡಿ ಹಾಕಿ ತೋರಿಸಿದೆ. ಬಟ್ಟೆಯೊಳಗೆ ದಾರವನ್ನು ಎಳ್ಕೊಂಡು ಈ ರೀತಿಯಲ್ಲಿ ಬಂದು, ಇಲ್ಲಿ 2 ಲೂಪ್ ಇದೆ, 2 ಲೂಪನ್ನು ಒಂದು ಮಾಡೋದು. ಇಷ್ಟೇ, ಈ ರೀತಿಯಲ್ಲಿ ಬರ್ತದೆ. 1 2 3 4 5. ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಸಿಂಗಲ್ ಕ್ರೋಶೆ. ಇದೀಗ ನೋಡಿ, ಒಂದು ದಾರ ಬಿಟ್ಟು ಹೋಯಿತು. ಅದಕ್ಕೆ ನಾನು ಈ ದಾರವನ್ನು ಅಲ್ಲಿಗೆ ಬಿಟ್ಟೆ. ಆ ರೀತಿಯಲ್ಲಿ ಬಿಟ್ಟು ಹೋದರೆ ಇನ್ನೊಮ್ಮೆ ಒಳಗೆ ತೆಗೆದುಕೊಂಡು 2 ಲೂಪ್. ಈ ವರ್ಕ್
ಈ ರೀತಿಯಾಗಿ ಕಂಟಿನ್ಯೂ ಆಗ್ತದೆ ನೋಡಿ ಚೈನ್ ಸ್ಟಿಚ್. ರಿಂಕಲ್ಸ್ ಬರೋದಾಗಿ ಹಾಕಿದ್ದೀನಿ ನೋಡಿ. ಇಷ್ಟೇ ಹಾಕ್ಲಿಕ್ಕೆ ಇರೋದು ಚೈನ್ ಸ್ಟಿಚ್ ಅಂದರೆ. ಒಂದು ಲೂಪ್ ಇರ್ತದ, ನೀಡಲ್ ಈ ರೀತಿ ಇರ್ತದೆ. ನಮ್ಮ ಸೈಡಿಗೆ ಮುಖ ಮಾಡಿ ದಾರವನ್ನು ಈ ಲೂಪಿನೊಳಗೆ ಎಳ್ಕೋಬೇಕು. ಕೊಕ್ಕೆಯಾಗಿ ಅಂತಲೂ ಹೇಳ್ಬೋದು. ಈ ನೀಡಲ್ಲ ತುದಿಯನ್ನು ಕೊಕ್ಕೆಯಿಂದ ಎಳ್ಕೊಂಡ ಹಾಗೆ ದಾರವನ್ನು ಈ ರೀತಿಯಲ್ಲಿ ಕೊಕ್ಕೆಯಲ್ಲಿ ಒಳಗೆ ಎಳ್ಕೊಂಡ ಹಾಗೆ ಅನ್ನಿಸ್ತದೆ ಅಷ್ಟೇ. ಗ್ರಿಪ್ಪಲ್ಲಿ ಎಳ್ಕೊಂಡ್ರೆ ಆಯಿತು, ಈಸಿ ಇದೆ. ನಾನು ಈ ವರ್ಕನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನೀವು ಕೂಡ ಈ ರೀತಿಯಲ್ಲಿ ಚೈನ್ ಸ್ಟಿಚ್ ಹಾಕಲಿಕ್ಕೆ ಟ್ರೈ ಮಾಡಿ. ಇನ್ನು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಈ ಥ್ರೆಡ್ಡನ್ನು ನಾನು ಟ್ರಿಮ್ ಮಾಡಿಕೊಳ್ತೀನಿ. ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ ಚೈನ್ ಸ್ಟಿಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.